ನಮಸ್ಕಾರ ರೈತ ಬಂದವರೇ, ಇತ್ತೀಚೆಗೆ ಎಲ್ಲ ಅಡಿಕೆ ಗಿಡದಲ್ಲೂ ಮೈಟ್ಸ್ ಕಂಡು ಬರ್ತಾ ಇದೆ. ಆದ್ರೆ ಇದರ ಲಕ್ಷಣಗಳು ನಮಗೆ ಕಂಡು ಬರ್ತಾ ಇಲ್ಲ. ಯಾವಾಗೆಲ್ಲ ವಾತಾವರಣದಲ್ಲಿ ಅಂದ್ರೆ ನಮ್ಗೆ ಮಳೆಗಾಲ ಮುಗಿದ ನಂತರ ಬೇಸಿಗೆಗಾಲ ಬರೋದು ಅಥವಾ ಚಳಿಗಾಲ ಮುಗಿದ ನಂತರ ಬೇಸಿಗೆಗಾಲ ಬರೋದು, ಈ ಒಂದು ಸಂದರ್ಭದಲ್ಲಿ ಮೈಟ್ಸ್ಗಳು ನಮ್ಮ ಅಡಿಕೆ ತೋಟದಲ್ಲಿ ಕಂಡು ಬರ್ತವೆ. ಇನ್ನೊಂದು ರೀಸನ್ ಏನಾಗಿರುತ್ತೆ ಅಂತಂದ್ರೆ, ನಾವು ಇವಾಗೆಲ್ಲ ಅಡಿಕೆ ಗಿಡಕ್ಕೆ ಅಡಿಕೆ ತೋಟಕ್ಕೆ ಗೊಬ್ಬರ ಕೊಡಬೇಕು. ಗೊಬ್ಬರ ಕೊಡ್ಬೇಕಂತ ಹೇಳಿ ನಾವೇನ್ ಮಾಡ್ತೀವಿ, ತೋಟದಲ್ಲಿ ಇರ್ತಕ್ಕಂಥ ಹೊಲ ಹೊಡಿತೀವಿ ಅಥವಾ ಅಲ್ಲಿ ಕಳೆನಾಶಕನ ಬಳಸ್ಬಿಟ್ಟು ಅಗಲ ಎಲೆ ಜಾತಿಯಾದಂತಹ ಈ ಕಳೆಗಳನ್ನ ನಾಶ ಮಾಡ್ತೀವಿ. ಈ ಒಂದು ಮೈಟ್ಸ್ಗಳು ಈ ಒಂದು ಅಗಲ ಜಾತಿಯ ಕಳೆಯಲ್ಲಿದ್ದು, ಯಾವಾಗೆಲ್ಲ ನಾವು ಈ ಒಂದು ಅಗಲ ಜಾತಿಯ ಕಳೆಗಳನ್ನ ನಾವಿಲ್ಲಿ ನಾಶ ಮಾಡ್ತೀವಿ, ಇಲ್ಲಿರ್ತಕ್ಕಂಥ ಮೈಟ್ಸ್ಗಳು ಈ ಒಂದು ಕಳೆಯನ್ನ ಬಿಟ್ಬಿಟ್ಟು ನಮ್ಮ ಅಡಿಕೆ ಮರಕ್ಕೆ ಇವುಗಳು ಬರ್ತವೆ. ಇನ್ನೊಂದು ರೀಸನ್ ಏನಾಗುತ್ತೆ ಅಂತಂದ್ರೆ, ಈ ಒಂದು ಶುಷ್ಕ ಗಾಳಿ, ಯಾವಾಗೆಲ್ಲ ಗಾಳಿ ಬೀಸುತ್ತೆ, ಗಾಳಿಯಲ್ಲಿ ಎರಡು ವಿಧ ಇರುತ್ತೆ. ಒಂದು ನೀರನ್ನ ಹೊತ್ಕೊಂಡು ಬರ್ತಕ್ಕಂಥ ತಂಗಾಳಿ, ಇನ್ನೊಂದು ಶುಷ್ಕ ಗಾಳಿ. ಈ ನೀರನ್ನು ಹೊತ್ಕೊಂಡು ಬರ್ತಕ್ಕಂಥ ಈ ಒಂದು ತಂಗಾಳಿ ನಮಗೆ ಹಿತವಾದಂತಹ ಅನುಭವವನ್ನ ಕೊಡುತ್ತೆ. ಈ ಒಂದು ಗಾಳಿಯಲ್ಲಿ ಯಾವುದೇ ರೀತಿಯಾದಂತಹ ಮೈಟ್ಸ್ಗಳು ನಮಗೆ ಬರೋದಿಲ್ಲ. ಯಾವಾಗೆಲ್ಲ ಶುಷ್ಕ ಗಾಳಿ ಬರುತ್ತೆ, ಅದರಲ್ಲೂ ಗಾಳಿ ಬೀಸಿದಂತಹ ಸಂದರ್ಭದಲ್ಲಿ ಈ ಒಂದು ಶುಷ್ಕ ಗಾಳಿ ಜೊತೆ ಧೂಳು ಎತ್ಕೊಂಡ್ ಬರುತ್ತಲ್ಲ, ಈ ಮಣ್ಣಿನ ಧೂಳಿನ ಮುಖಾಂತರ ಬರ್ತಕ್ಕಂತ ಈ ಒಂದು ಗಾಳಿಯ ಮುಖಾಂತರ ನಮ್ಗೆ ಅಲ್ಲೇ ಮೈಟ್ಸ್ಗಳು ಕಂಡು ಬರ್ತವೆ. ಮೈಟ್ಸ್ ಅಲ್ಲಿ ಎರಡು ವಿಧ ಇರುತ್ತೆ. ಒಂದು ಆಲಿಗೋನಿಕಸ್ ಗುಂಪಿಗೆ ಸೇರಿರ್ತಕ್ಕಂಥ ವೈಟ್ ಮೈಟ್ಸ್, ಟೆಟ್ರನಿಕಸ್ ಗುಂಪಿಗೆ ಸೇರಿರ್ತಕ್ಕಂಥ ರೆಡ್ ಮೈಟ್ಸ್. ನೀವು ಅಡಿಕೆ ಗಿಡದ ಹತ್ರ ಹೋಗ್ತೀರಾ, ಅಡಿಕೆ ಗಿಡದ ಹತ್ರ ಹೋಗ್ಬಿಟ್ಟು ಎಲೆನ ಗೀಚಿದಾಗ ಅಲ್ಲೇನೋ ನಿಮ್ಗೆ ಕೆಂಪು ಬಣ್ಣ ಹತ್ತೋದಿಲ್ಲ. ಸೊ ನಿಮ್ಮ ಅಡಿಕೆ ಗಿಡದಲ್ಲಿ ಮೈಟ್ಸ್ ಇಲ್ಲ ಅಂತ ಹೇಳಿ ನೀವು ಸುಮ್ಮಾಗ್ತೀರಾ. ಬಟ್ ಈ ಒಂದು ವೈಟ್ ಮೈಟ್ಸ್ ಅಲ್ಲಿ ನಿಮ್ಗೆ ಯಾವುದೇ ರೀತಿಯಾದಂತಹ ಈ ಒಂದು ತಿಕ್ಕಿದ ತಕ್ಷಣ ಅಲ್ಲಿ ವೈಟ್ ರೆಡ್ ಮೈಟ್ಸ್ ಅಲ್ಲಿ ಬರುತ್ತಲ್ಲ, ಆ ಒಂದು ಕಲೆ ಈ ಒಂದು ವೈಟ್ ಮೈಟ್ಸ್ ಅಲ್ಲಿ ಕಂಡು ಬರಲ್ಲ. ಈ ಒಂದು ರೆಡ್ ಮೈಟ್ಸ್ ಎಲೆ ಕೆಳಗಡೆ ಕ್ಲೀನ್ ಆಗಿ ಪೊರೆ ಆಗ್ಬಿಟ್ಟು ಅದು ಕ್ಲೀನ್ ಆಗಿ ಒಂದೇ ಲೇಯರ್, ಒಂದು ಆರ್ಟ್ ತರ ಅಲ್ಲಿ ಫಾರ್ಮೇಶನ್ ಆಗಿರುತ್ತೆ. ಬಟ್ ಈ ವೈಟ್ ಮೈಟ್ಸ್ ಏನಂತಂದ್ರೆ ಯದ್ವಾ ಬೆಳ್ಕೊಂಡಿರುತ್ತೆ. ಲೈಟ್ ಆಗಿ ಅಲ್ಲಿ ಈ ಒಂದು ನುಸಿಯ ಒಂದು ಜೇಡ್ರ ಇರ್ಬೋದು ಅಥವಾ ಇಲ್ಲೇ ಇರ್ಬೋದು. ಈ ರೀತಿಯಾದಂತಹ ಲಕ್ಷಣಗಳು ವೈಟ್ ಮೈಟ್ಸ್ ಅಲ್ಲಿ ಕಂಡು ಬರುತ್ತೆ. ಇನ್ನೊಂದು ರೆಡ್ ಮೈಟ್ಸ್, ನಾವು ತೋಟದಲ್ಲಿ ಒಂದು ತಂಪು ಹವೆ ವಾತಾವರಣ ಅಥವಾ ಆರ್ದ್ರ ವಾತಾವರಣ ಇದನ್ನ ಸೃಷ್ಟಿ ಮಾಡಿದ ನಂತರ ರೆಡ್ ಮೈಟ್ಸ್ ಗಣನೀಯವಾಗಿ ಕಡಿಮೆ ಆಗುತ್ತೆ. ಆದ್ರೆ ಇವುಗಳಿಗೆ ರೆಸಿಸ್ಟೆನ್ಸ್ ಆಗಿರ್ತಕ್ಕಂಥದ್ದು ವೈಟ್ ಮೈಟ್ಸ್ ಆಗಿರುತ್ತೆ. ಬನ್ನಿ ಈ ಒಂದು ಮೈಟ್ಸ್ ಗಳನ್ನ ಯಾವ ರೀತಿಯಾಗಿ ನಿಯಂತ್ರಣ ಮಾಡೋದು, ಇದಕ್ಕೆ ಇರ್ತಕ್ಕಂಥ ಮೆಡಿಸಿನ್ ಗಳಾದರೂ ಏನನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಇವುಗಳನ್ನ ಸಾವಯವ ರೀತಿಯಲ್ಲಿ ಯಾವ ರೀತಿಯಾಗಿ ನಾವು ಕಂಟ್ರೋಲ್ ಮಾಡ್ಬೇಕಂತ ಹೇಳಿ ತುಂಬಾ ಜನಕ್ಕೆ ಕೇಳ್ತಾ ಇರ್ತಾರೆ. ಸಾವಯವ ಮೆಥಡ್ ಅಲ್ಲಿ ಬರೋದಾದ್ರೆ, ನೀವು ಒಂದು ಬಕೆಟ್ ಅಲ್ಲಿ ಅಥವಾ ಒಂದು ಡ್ರಮ್ ಅಲ್ಲಿ ಆಕಳ ಸಗಣಿಯನ್ನ ತಗೋಬೇಕಾಗ್ತದೆ. ಆಕಳ ಸಗಣಿಯನ್ನ ತಗೋಬಿಟ್ಟು ಅದಕ್ಕೆ ಆಕಳ ಗಂಜಲನ್ನ ಹಾಕ್ಬೇಕಾಗ್ತದೆ. ಇವುಗಳನ್ನ ಕ್ಲೀನ್ ಆಗಿ ಗುರಾಡಿಕೊಂಡ್ಬಿಟ್ಟು ಯಾವ್ದಾದ್ರು ಒಂದು ಕಸ್ಮರ್ಗೆ ಆಗಿರ್ಬೋದು ಅಥವಾ ಏನಾದ್ರೂ ಒಂದು ಬೆಳೆಯೋದಕ್ಕೆ ಸಾಧನವನ್ನ ತಗೊಳ್ಳಿ. ಇವುಗಳನ್ನ ತಗೊಂಡ್ಬಿಟ್ಟು ನೀವು ಅಡಿಕೆಯ ಕೆಳಗಿನ ಗರಿ, ಏನ್ ಸಣ್ಣ ಅಡಿಕೆ ಗಿಡ ಇರ್ತಾವಲ್ಲ, ಕೆಳಗಿನ ಗರಿನ ಕ್ಲೀನ್ ಆಗಿ ಬಳಿಬೇಕು. ಅದನ್ನ ಕ್ಲೀನ್ ಆಗಿ ಬಳಿದು ಇವುಗಳನ್ನ ಹಾಗೆ ಬಿಡ್ಬೇಕು. ಇವು ಒಂದು 4-5 ದಿನ ಆದ್ಮೇಲೆ ಇವುಗಳು ಒಣಗಿಬಿಟ್ಟು ಆಕಳಿಕೆ ಕಿತ್ತು ಅಲ್ಲಿ ಬಿದ್ದೋಗ್ತವೆ. ಸಿಪ್ಪೆ ಸಮೇತ ಈ ಒಂದು ಸಗಣಿ ಅದು ಬಿದ್ದೋಗ್ತದೆ. ಈ ಒಂದು ಬೀಳುವಂತ ಸಂದರ್ಭದಲ್ಲಿ ಇದರ ಜೊತೆಗೆ ಮೊಟ್ಟೆಗಳ ಈ ಒಂದು ಮೈಟ್ಸ್ಗಳು ಅಲ್ಲಿ ಬಿದ್ದು ಸತ್ತೋಗುತ್ತೆ. ಇನ್ನೊಂದು ಸಾವಯವ ಮೆಥಡ್ ನೀವೇನ್ ಮಾಡಬಹುದು ಅಂತಂದ್ರೆ, ನೀವು ನಿಮ್ಮ ಹೈ ಪ್ರೆಷರ್ ನೀರನ್ನ ತಗೊಂಡ್ಬಿಟ್ಟು ಎಲೆ ಕೆಳಗಡೆ ಇಳಿದ್ರು ಸಾಕು, ಈ ಒಂದು ಮೈಟ್ಸ್ಗಳು ಆ ಒಂದು ರಭಸದ ನೀರಿಗೆ ಬಿದ್ದೋಗುತ್ತೆ. ಅಥವಾ ನೀವು ಸಲ್ಫೈಡ್ ಯುಕ್ತ ನೀರನ್ನ, ಅಂದ್ರೆ 200 ಲೀಟರ್ ನೀರಿಗೆ ಅರ್ಧ ಕೆಜಿ ಸಲ್ಫರ್ ಹಾಕೊಂಡ್ಬಿಟ್ಟು ನೀವು ಕ್ಲೀನ್ ಆಗಿ ಇವುಗಳಿಗೆ ಸ್ಪ್ರೇ ಮಾಡೋದ್ರಿಂದ ಅಲ್ಲಿ ನೀವು ಮೈಟ್ಸ್ ಅನ್ನ ಕಂಟ್ರೋಲ್ ಮಾಡಬಹುದು. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟಿಗೆ ಬರೋದಾದ್ರೆ, ಈ ಒಂದು ಮೈಟ್ಸ್ ಕೆಳಗಡೆ ಬಲೆನೆ ಹೆಣ್ಕೊಂಡಿರ್ತವೆ. ನಾವು ಮೈಟಿಸೈಡ್ ಅನ್ನ ಅಂಗಡಿಲಿ ಹೋಗ್ತೀವಿ, ಯಾವ್ದಾದ್ರು ಒಂದು ಅಕೇರಿಸೈಡ್ ತಗೊಂಡ್ಬಿಡ್ತೀವಿ ಮೈಟ್ಸ್ ನ ಕೊಲ್ಲೋದಕ್ಕೆ. ಇವುಗಳನ್ನ ತಗೊಂಡ್ಬಿಟ್ಟು ಎಲೆ ಕೆಳಗಡೆ ಮೇಲ್ಗಡೆ ನಾವು ಸ್ಪ್ರೇ ಮಾಡ್ತೀವಿ. ಬಹಳ ಇಂಪಾರ್ಟೆಂಟ್ ಏನಂತಂದ್ರೆ, ಇವುಗಳು ಮೇಲ್ಗಡೆ ಬಲೆ ಹೆಣ್ಕೊಂಡಿರೋದೆ ಇವುಗಳು ಪ್ರೊಟೆಕ್ಷನ್ ಆಗೋದಕ್ಕೆ. ನಾವು ಸ್ಪ್ರೇ ಮಾಡದಂತ ಸಂದರ್ಭದಲ್ಲಿ ಈ ಒಂದು ಔಷಧಿ ಎಲೆ ಈ ಒಂದು ಪದರದ ಮೇಲ್ಗಡೆ ಕುಂದಿರುತ್ತೆ, ಬಟ್ ಈ ಹುಳುಗಳಿಗೆ ಯಾವುದೇ ಡ್ಯಾಮೇಜ್ ಮಾಡೋದಿಲ್ಲ. ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಮೊಟ್ಟೆಗಳು ಪ್ರೊಟೆಕ್ಷನ್ ಆಗ್ತವೆ, ಚಿಕ್ಕ ಚಿಕ್ಕ ಮರಿಹುಳುಗಳು ಪ್ರೊಟೆಕ್ಷನ್ ಆಗ್ತವೆ.
ಕೋಶವಸ್ಥೆಯಲ್ಲಿ ಇರ್ತಕ್ಕಂಥ ಹುಳುಗಳು ಪ್ರೊಟೆಕ್ಷನ್ ಆಗ್ತವೆ. ಸೊ ಹಾಗಾಗಿ ನಾವು ಈ ಒಂದು ಜೇಡದ ಛೇದನಾಶಕಗಳನ್ನ ಬಳಸ್ಬಿಟ್ಟು ಇವುಗಳ ಬಲೆಗಳನ್ನ ಫಸ್ಟ್ ಸಾಯಿಸ್ಬೇಕು. ಅದಾದ ನಂತರ ಇದ್ರ ಜೊತೆಗೆ ಹುಳುಗಳನ್ನ ಸಾಯಿಸ್ಬೇಕು. ಇನ್ನೊಂದು ಮೊಟ್ಟೆ ನಾಶಕ ಮಾಡತಕ್ಕಂತ ಈ ಒಂದು ಮೈಟ್ಸ್ ನ ಮೊಟ್ಟೆ ನಾಶಕ ಮಾಡತಕ್ಕಂತ ಮೈಟಿಸೈಡ್ ಉಪಯೋಗಿಸೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನೆಕ್ಸ್ಟ್ ನಾವು ಕಲ್ಚರಲ್ ಕಂಟ್ರೋಲಿಗೆ ಬರೋದಾದ್ರೆ, ಯಾವ ಒಂದು ಸಂದರ್ಭದಲ್ಲಿ ಭೂಮಿ ಬರಡಾಗಿರುತ್ತೆ, ಭೂಮಿ ಬರಡಾದಂತಹ ಈ ಒಂದು ಭೂಮಿಗೆ ಸೂರ್ಯನ ಕಿರಣಗಳು ನೇರವಾಗಿ ಅಪ್ಪಳಿಸ್ತದೆ. ಸೂರ್ಯನ ನೇರಳವಾದ ಕಿರಣಗಳು ಅಪ್ಪಳಿಸ್ಬಿಟ್ಟು ಈ ಒಂದು ಕಿರಣ ರಿಫ್ಲೆಕ್ಷನ್ ಆಗುತ್ತೆ. ರಿಫ್ಲೆಕ್ಷನ್ ಆಗ್ಬಿಟ್ಟು ಎಲೆ ಕೆಳಗಡೆ ಅದು ಹೋಗಿ ಹೀಟ್ ಅನ್ನು ಜನರೇಟ್ ಮಾಡುತ್ತೆ. ಈ ಒಂದು ತೋಟದಲ್ಲಿ ಅಂತರ್ಮುಖ ತಾಪಮಾನ ಹೆಚ್ಚಾಗುತ್ತೆ. ಯಾವ ಒಂದು ತೋಟದಲ್ಲಿ ಈ ಒಂದು ಸೂರ್ಯನ ನೇರಳಾತೀತ ಕಿರಣಗಳು ಬಿದ್ದುಬಿಟ್ಟು ರಿಫ್ಲೆಕ್ಷನ್ ಆಗಿ ಈ ಒಂದು ಅಂತರ್ಮುಖ ಟೆಂಪರೇಚರ್ ಅಲ್ಲಿ ಜಾಸ್ತಿ ಆಗುತ್ತೆ, ಅಲ್ಲಿ ಮೈಟ್ಸ್ ನ ಅವಳಿ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಾವು ಈ ಒಂದು ತೋಟದಲ್ಲಿ ಆದಷ್ಟು ಬರಡು ಬಿಡದೆ ಇವುಗಳಲ್ಲಿ ಹಸುರೆಲೆ ಗೊಬ್ಬರ ಹಾಕ್ಬಿಟ್ಟು ಈ ಒಂದು ಸೂರ್ಯನ ನೇರಳಾತೀತ ಕಿರಣಗಳು ಬಿದ್ದಂತಹ ಕಿರಣಗಳನ್ನ ಇವು ಅಬ್ಸರ್ವ್ ಮಾಡ್ಕೋಬೇಕು. ಅಲ್ಲಿ ನಿಮಗೆ ಅಂತರ್ಮುಖ ಟೆಂಪರೇಚರ್ ಕಡಿಮೆ ಆಗುತ್ತೆ, ಒಂದು ಹ್ಯೂಮಿಡಿಕ್ ಅಥವಾ ಆರ್ದ್ರ ವಾತಾವರಣ ಅಲ್ಲಿ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ, ಯಾವ ಒಂದು ತೋಟದಲ್ಲಿ ಗಿಡಗಳು ವಾಟರ್ ಸ್ಟ್ರೆಸ್ ಗೆ ಹೋಗಿರ್ತವೆ ಅಥವಾ ನ್ಯೂಟ್ರಿಯೆಂಟ್ ಸ್ಟ್ರೆಸ್ ಗೆ ಹೋಗಿರ್ತವೆ, ಅಂದ್ರೆ ಯಾವ ಒಂದು ತೋಟದಲ್ಲಿ ನಾವು ಸರಿಯಾಗಿ ನೀರಿನ ನಿರ್ವಹಣೆ ಮಾಡುವುದಿಲ್ಲ ಅಥವಾ ಪೋಷಕಾಂಶಗಳ ನಿರ್ವಹಣೆ ಮಾಡುವುದಿಲ್ಲ ಅಂತ ಒಂದು ತೋಟದಲ್ಲಿ ಗಿಡಗಳು ಸ್ಟ್ರೆಸ್ ಗೆ ಒಳಪಡ್ತವೆ. ಈ ಒಂದು ಸ್ಟ್ರೆಸ್ ಗೆ ಒಳಪಟ್ಟಂತಹ ತೋಟಕ್ಕೆ ಇವನ್ನ ಮೈಟ್ಸ್ ಈಸಿಯಾಗಿ ಅವಳಿ ಮಾಡ್ಬಿಟ್ಟು ಅಲ್ಲಿ ಡ್ಯಾಮೇಜ್ ಅನ್ನ ಮಾಡ್ತವೆ. ಸೊ ಹಾಗಾಗಿ ನಾವು ನೀರಿನ ನಿರ್ವಹಣೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಬಿಸಿಲಿನ ಸಂದರ್ಭದಲ್ಲಿ ನಾವು ಚೆನ್ನಾಗಿ ನೀರಿನ ನಿರ್ವಹಣೆಯನ್ನ ಮಾಡಬೇಕು. ಅದರಲ್ಲೂ ನಾವು ಮುಖ್ಯವಾಗಿ ನೀರನ್ನ ರಾತ್ರಿ ಸಮಯ ಕೊಡುವುದರಿಂದ ಇವು ರಾತ್ರಿ ತಂಪನ್ನ ತಗೊಂಡ್ಬಿಟ್ಟು ಅಲ್ಲಿ ಒಂದು ಆರ್ದ್ರ ವಾತಾವರಣ ಕ್ರಿಯೇಟ್ ಮಾಡುತ್ತೆ. ಇನ್ನೊಂದು ನಾವೇನ್ ಮಾಡ್ಬೇಕಂತಂದ್ರೆ, ಇಲ್ಲಿ ಇರ್ತಕ್ಕಂಥ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಅನ್ನ ಚೆನ್ನಾಗಿ ಮಾಡ್ಬೇಕಾಗ್ತದೆ. ಯಾವ ಒಂದು ಈ ಒಂದು ತೋಟದಲ್ಲಿ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡಿರ್ತೀವಿ, ಆ ಒಂದು ತೋಟದಲ್ಲಿ ಗಿಡಗಳ ನ್ಯೂಟ್ರಿಯೆಂಟ್ ಸ್ಟ್ರೆಸ್ ಗೆ ಹೋಗುತ್ತೆ. ಈ ಒಂದು ಮೈಟ್ಸ್ ನ ಕಂಟ್ರೋಲ್ ಮಾಡತಕ್ಕಂಥ ರೆಸಿಸ್ಟೆನ್ಸ್ ಪವರ್ ಆ ಒಂದು ಗಿಡಕ್ಕೆ ಬಂದಿರುತ್ತೆ. ಇನ್ನೊಂದೇನಂತಂದ್ರೆ, ಈ ಒಂದು ಹೈ ನೈಟ್ರೋಜನ್ ಹಾಗೂ ಮೆಗ್ನೀಷಿಯಂ ಯುಕ್ತ ಗೊಬ್ಬರಗಳನ್ನ ನಾವು ಜಾಸ್ತಿ ಕೊಡೋದ್ರಿಂದ ಹಸಿರಿನ ಫೋಟೋಸಿಂಥಸಿಸ್ ಹಸಿರಿನ ಅಂಶ ಅಲ್ಲಿ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಸಾರಜನಕದ ನಿರ್ವಹಣೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಡಿಕೆಯ ಮೈಟ್ಸ್ ಹತೋಟಿಗಾಗಿ ನೀವು ಎಕ್ಸೋಥಿಯಸಸ್ ಕಂಟೆಂಟ್ ಉಳ್ಳುವಂತಹ ಎಕ್ಸ್ಮೈಟ್, ಅಬಾಮೆಕ್ಟಿನ್ ಕಂಟೆಂಟ್ ಉಳ್ಳಂತಹ ಅಬಾಸಿನ್ನು, ಪ್ರೊಪರ್ಗೇಟ್ ಹಾಗೂ ಎಕ್ಸೋಥಿಯಸಸ್ ಉಳ್ಳಂತಹ ಸೀಸ್ಮೈಟ್, ಈಥಿಯನ್ ಉಳ್ಳಂತಹ ನಗಾಟ, ಪ್ರೊಪರ್ಗೇಟ್ ಕಂಟೆಂಟ್ ಇರ್ತಕ್ಕಂಥ ಒಮೈಟು, ಬೈಫೆಂಜೆಂಟ್ ಕಂಟೆಂಟ್ ಇರ್ತಕ್ಕಂಥ ಫ್ಲೋರೋಮೈಟು, ಇವುಗಳನ್ನ ನೀವು ಅಡಿಕೆ ಮೈಟ್ಸಿಗೆ ಬಳಸ್ಬೋದು. ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕಾಗಿದೆ ಏನಂತಂದರೆ, ಇಲ್ಲಿ ಕೆಲವೊಂದು ಕಾಂಟ್ಯಾಕ್ಟ್ ಆ್ಯಕ್ಷನಲ್ಲಿ ಕೆಲಸ ಮಾಡ್ತವೆ. ಈಥೇನ್ ಆಗಿರ್ಬೋದು, ಪ್ರೊಪರ್ಗೇಟ್ ಆಗಿರ್ಬೋದು, ಮೈಟ್ಸಿಗೆ ಬಡಿದ್ರೆ ಮಾತ್ರ ಕೆಲಸ ಮಾಡ್ತವೆ. ಅಬಾಸಿನ್ನು ಅಷ್ಟೊಂದು ಎಫಿಕಸಿ ಅಡಿಕೆಯಲ್ಲಿ ತೋರಿಸ್ತಾ ಇಲ್ಲ. ಫ್ಲೋರ್ಮೈಟು ರಿಸಲ್ಟ್ ಪರವಾಗಿಲ್ಲ. ಇಂಡೋಫಿಲ್ ಕಂಪ್ನಿಯ ಸೀಸ್ಮೈಟು, ಪ್ರೊಪರ್ಗೇಟ್ ಮತ್ತು ಎಕ್ಸೋಥಿಯಸಸ್ ಕಂಟೆಂಟ್ ಇರ್ತಕ್ಕಂಥದ್ದು ನುಸಿಯ ಎಲ್ಲ ಋತುಚಕ್ರಗಳನ್ನ ಇದು ನಾಶ ಮಾಡುತ್ತೆ. ಕ್ವಿಕ್ ನಾಕ್ಡೌನ್ ಆ್ಯಕ್ಷನ್ ಇರುತ್ತೆ. ಇದು ಆರಂಭಿಕ ಹಂತದಲ್ಲಿ 2 ml ಕೊಟ್ಟರು ಓಕೆ. ಇದು ಜಾಸ್ತಿ ಆದಂಗೆ ನೀವು 3 to 4 ml per ಲೀಟ್ರ್ ನೀರಿಗೆ ಹೋಗಬೇಕಾಗ್ತದೆ. ಅದೇ ರೀತಿ ಇಂಜಿನ್ ಕಂಪ್ನಿಯ ಎಕ್ಸ್ಮೈಟ್ ಬಂದುಬಿಟ್ಟು ಇದು ಅಡ್ವಾನ್ಸಲ್ಲಿದ್ದರೆ ನೀವು 1 ml per ಲೀಟ್ರಲ್ಲಿ ಕೊಡಿ, ಅಥವಾ ಅಡ್ವಾನ್ಸ್ ಹೋದಂಗೆ ನೀವು 2 ml per ಲೀಟ್ರ್ ಕೊಡಬೇಕಾಗುತ್ತೆ. ಇಲ್ಲಿ ಮುಖ್ಯವಾಗಿ ನೀವು ಕಡಿಮೆ ರೇಟಲ್ಲಿ ಒಳ್ಳೆ ಮಾಲಿಕ್ಯೂಲ್ಗಳನ್ನ ಆರಿಸೋದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನುಸಿಗಳು ರಚಿಸಿರ್ತಕ್ಕಂಥ ಈ ಒಂದು ಜೇಡದ ಬಲೆಗಳನ್ನು ನೀವು ನಾಶ ಮಾಡಲು ಈ ಒಂದು ನುಸಿನಾಶಕದ ಜೊತೆಗೆ ನೀವು ಸಲ್ಫರು ಅಥವಾ ಸಿಲಿಕಾನ್ ಸ್ಪ್ರೆಡ್ಡರು ಅಥವಾ ಬ್ಲೀಚಿಂಗ್ ಪೌಡರು ಇಲ್ಲವಾ ವೆಜಿಟೇಬಲ್ ಆಯಿಲು ಅಥವಾ ಹಾರ್ಟಿಕಲ್ಚರ್ ಆಯಿಲು ಇಲ್ವಾ ಅದ್ರ ಜೊತೆ ಶಾಂಪೂವನ್ನು ನೀವು ಬಳಸಬೇಕಾಗ್ತದೆ. ಇದರಿಂದ ಈ ಒಂದು ನುಸಿಯ ಜೇಡಗಳು ಅಲ್ಲಿ ನಾಶವಾಗ್ಬಿಟ್ಟು ಈ ಒಂದು ಅಕ್ಯಾರಿಸೈಡು ಅಲ್ಲಿ ಕೆಲಸ ಮಾಡೋದಕ್ಕೆ ಇದು ಸಹಾಯವನ್ನು ಮಾಡ್ತದೆ. 200 ಲೀಟ್ರ್ ನೀರಿಗೆ ನೀವು ಎಕ್ಸ್ಮೈಟು 1/4 ಲೀಟ್ರ್ ಹಾಕೊಳ್ಳಿ, ಸಲ್ಫರು ಅರ್ಧ kg ಹಾಕೊಳ್ಳಿ. ಇನ್ನೊಂದು ಸಿಲಿಕಾನ್ ಸ್ಪ್ರೆಡ್ಡರು, ಇದು ಕಂಪ್ಯಾಟಿಬಲ್ ವಿತ್ ಸಲ್ಫರ್ ಆಗಿರಬೇಕು. ಇದು ಸಲ್ಫರ್ ಜೊತೆ ರಿಯಾಕ್ಷನ್ ಮಾಡೋಕ್ಕಂಥ ಸಿಲಿಕಾನ್ ಸ್ಪ್ರೆಡ್ರನ್ನ ಉಪಯೋಗಿಸ್ಬೇಡಿ. ನೀವು ಮೊದಲು ಸಲ್ಫರನ್ನು ಹಾಕೊಂಬಿಟ್ಟು ಒಂದು ಅರ್ಧ ಗಂಟೆ ಆ ನೀರನ್ನು ನೆನೆ ಇಡಬೇಕು. ನಂತರ ಎಕ್ಸೋಥಿಯಸಸ್ 1/4 ಲೀಟ್ರ್ ಹಾಕೊಂಬಿಟ್ಟು ತದನಂತರ ಸ್ಪ್ರೇ ಮಾಡೋ ಟೈಮಲ್ಲಿ ಸಿಲಿಕಾನ್ ಸ್ಪ್ರೆಡ್ರ್ ಹಾಕೊಂಬಿಟ್ಟು ಕ್ಲೀನಾಗಿ ಎಲೆ ಕೆಳಭಾಗ ನೆನೆಯಂಗೆ ಸ್ಪ್ರೇ ಮಾಡಬೇಕಾಗ್ತದೆ. ಮಾಡ್ತಕ್ಕಂಥ ಈ ಒಂದು ವಿಡಿಯೋಸ್ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಇದಕ್ಕೆ ಒಂದು ಲೈಕ್ ಕೊಡಿ. ಇನ್ನು ನನ್ನ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನಿಮ್ಮ ಯಾವ್ಯಾವ ಫ್ರೆಂಡ್ಸ್ಗಳಿಗೆ ಇದು ಉಪಯುಕ್ತ ಇರುತ್ತೆ. ಸೊ ಅವರಿಗೆ
ಫೇಸ್ಬುಕ್ ಮೂಲಕ, ವಾಟ್ಸಪ್ ಮೂಲಕ, ಇನ್ಸ್ಟಾಗ್ರಾಮ್ ಮೂಲಕ ಇವುಗಳನ್ನ ಆದಷ್ಟು ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇದೆ. ಹೀಗೆ ಸಪೋರ್ಟ್ ಮಾಡೋದ್ರಿಂದ ನಾನು ನಿಮಗೆ ಹೆಚ್ಚಿನ ಇನ್ಫಾರ್ಮೇಶನ್ ಮಾಡೋದಕ್ಕೆ ನನಗೆ ಒಂದು ಮೋಟಿವೇಶನ್ ಸಿಗುತ್ತೆ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.